ನನ್ನ ಹೆಸರು ದೇವಯಾನಿ ಪ್ರಣಸ್ವಿ, 7ನೆಯ ತರಗತಿ. ನಾವು ಮೊದಲು ಮೌನವಾಗಿರುವುದನ್ನು ಕಲಿಯಬೇಕು. ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ, ನಾವು ಮನುಷ್ಯರು ಮೌನವಾಗಿರುವುದನ್ನು ಕಲಿತು ಬಿಟ್ಟರೆ ನಮ್ಮಲ್ಲಿ ಬಹಳಷ್ಟು ಸಮಸ್ಯೆಗಳು ತಾನಾಗಿ ದೂರ ಹೋಗುತ್ತದೆ. ಮೌನಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ, ಬಹಳ ಬಲವಿದೆ. ಆದರೆ ಸಮಯ ಬಂದಾಗ ನಮ್ಮ ಕೆಲಸಕ್ಕೆ ಬರದೇ ಇದ್ದರೆ ಆ ಬಲದ ಪ್ರಯೋಜನವೇನು? ಸದಾ ಮೌನವಾಗಿರುವುದು ಸರಿನಾ? ಇಲ್ಲ. ಇತಿಹಾಸ ಅದಕ್ಕೆ ಸಾಕ್ಷಿ. ಪ್ರಪಂಚದಲ್ಲಿ ತುಂಬ ಶೋಷಣೆಗಳು ಯಾಕಾದವು ಅಂದರೆ ಅಗತ್ಯ ಬಿದ್ದಾಗ ಮನುಷ್ಯ ಅದನ್ನು ವಿರೋಧ ಮಾಡಲಿಲ್ಲ, ಮೌನವಾಗಿದ್ದು ಬಿಟ್ಟ. ಹಾಗೆ ಮೌನವಾಗಿರುವುದೇ ಶಸ್ತ್ರ ಆಗಿದ್ದರೆ ಅದನ್ನು ಸರಿಯಾದ ಸಮಯದಲ್ಲಿ ಉಪಯೋಗಿಸುವುದು ಅಗತ್ಯ. ವಿಭಿನ್ನ ಕಾರಣ ಮೌನವಾಗಿದ್ದು ಬಿಟ್ಟರೆ ಕೆಟ್ಟ ಗುಣಗಳು ಅದನ್ನು ಸಮ್ಮತಿ ಅಂದ್ಕೊಂಡು ಬಿಡುತ್ತದೆ. ಹಾಗೆ ನಿಧಾನವಾಗಿ ಅದೇ ನಿಮ್ಮ ಸ್ವಭಾವವಾಗುತ್ತದೆ, ನಿಮ್ಮ ಅಭ್ಯಾಸ ಕೂಡ ಆಗುತ್ತದೆ. ಆಮೇಲೆ ನಿಮ್ಮ ವ್ಯಕ್ತಿತ್ವ ಒಂದು ಸಾಧಾರಣ ಕಲ್ಲಿನ ರೂಪವಾಗುತ್ತದೆ. ನಿಮ್ಮ ಧ್ವನಿನ ಅಗತ್ಯ ಬಂದಾಗ ಸದುಪಯೋಗ ಮಾಡಿಕೊಳ್ಳಿ. ರಾಧೇ ರಾಧೇ.